ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಸಮ್ಮರ್ ಸ್ಲಾಮ್ ಬಗ್ಗೆ ಮಾತಾಡೋದಾದ್ರೆ ಡಬ್ಲ್ಯೂ ಅವರು ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ಸಮ್ಮರ್ ಸ್ಲಾಮ್ಗೆ ಇನ್ನ ಒಂದು ಮ್ಯಾಚ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ನಿಮಗೆ ಗೊತ್ತಿರಬಹುದು, ನಮ್ಮ ಸೋಲೋ ಸಿಕೋವಾ ಹಾಗೆ ಜಾಕೋಫಾಟ್ ಅವರ ನಡುವೆ ನಮಗೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸ್ಟೀಲ್ ಕೇಜ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ ಸಮ್ಮರ್ ಸ್ಲಾಮ್ ಅಲ್ಲಿ. ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ಆಡಮ್ ಪಿಯರ್ಸ್ ಅವರು ಇದನ್ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಒಂದು ಬ್ಯಾಂಗರ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ಔಟ್ ಸೈಡ್ ಇಂಟರ್ಫರೆನ್ಸ್ ಗಳು ಕೂಡ ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸ್ಟೀಲ್ ಕೇಜ್ ಮ್ಯಾಚ್ ಅಂದ್ರೆ ಅದು ಕೂಡ ಸಮ್ಮರ್ ಸ್ಲಾಮ್ ಅಲ್ಲಿ ನಿಜವಾಗ್ಲೂ ಈ ಬಾರಿಯ ಸಮ್ಮರ್ ಸ್ಲಾಮ್ ನ ಮ್ಯಾಚ್ ಕಾರ್ಡ್ ಮಾತ್ರ ಎಲ್ಲೋ ಹೋಗ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಎಜೆ ಸ್ಟೈಲ್ಸ್ ಅವರ ಬಗ್ಗೆ. TNA ಅವರು ಅಫಿಷಿಯಲ್ ಆಗಿ ಎಜೆ ಸ್ಟೈಲ್ ಅವರ ರಿಟರ್ನ್ ನ ಅನೌನ್ಸ್ ಮಾಡಿದ್ದಾರೆ. ರೂಮರ್ಸ್ ಗಳು ಬರ್ತಾ ಇತ್ತು, ಹಾಗೆ TNA ಅವರು ಕೂಡ ಟೀಸ್ ಮಾಡ್ತಾ ಇದ್ರು ಎಜೆ ಸ್ಟೈಲ್ ಅವರು ರಿಟರ್ನ್ ಆಗ್ತಾ ಇದ್ದಾರೆ ಅಂತ. ಅಂಡ್ ಈಗ ಅಫಿಷಿಯಲ್ ಆಗಿ TNA ಸ್ಲಾಮಿವರ್ಸರಿಗೆ ನಮ್ಮ ಫಿನಾಮಿನಲ್ ಒನ್ ಎಜೆ ಸ್ಟೈಲ್ಸ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗ್ತಾ ಇದೆ. ತುಂಬಾ ವರ್ಷಗಳಾದ್ಮೇಲೆ ಎಜೆ ಸ್ಟೈಲ್ ಅವರು TNA ಗೆ ಬರ್ತಾ ಇದ್ದಾರೆ. ಕಾದ್ ನೋಡ್ಬೇಕು ಗಾಯ್ಸ್, TNA ಕ್ರೌಡ್ ಅವರಿಗೆ ಯಾವ ರೀತಿ ರಿಯಾಕ್ಷನ್ ಕೊಡುತ್ತೆ ಅಂತ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಬಗ್ಗೆ. ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಯಾವ ರೀತಿ ಅಗ್ರೆಷನ್ ಅಲ್ಲಿ ಇದ್ರು ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ಅವರು ಫೈನಲಿ ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ಟ್ರಿಗರ್ ನ ಪುಲ್ ಮಾಡಿದ್ದಾರೆ. ಅಂಡ್ ಫೈನಲಿ ಜಾನ್ ಸಿನಾ ಅವರ ಮೇಲೆ ಆ ಒಂದು ಚಾಂಪಿಯನ್ಶಿಪ್ ಬೆಲ್ಟ್ ಇಂದ ನಮ್ಮ ಕೋಡಿ ರೋಡ್ಸ್ ಅವರು ಅಟ್ಯಾಕ್ ಮಾಡಿದ್ದಾರೆ. ಅಂಡ್ ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ತುಂಬಾನೇ ಟೀಸರ್ಸ್ ಗಳು ನೋಡೋದಕ್ಕೆ ಸಿಕ್ತು. ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಹೀಲ್ ಟರ್ನ್ ಇನ ಟೀಸರ್ಸ್ ಗಳು. ಅಷ್ಟೇ ಅಲ್ಲ, ಸ್ಮ್ಯಾಕ್ ಡೌನ್ ಗಿಂತ ಮುಂಚೆ ನಮ್ಮ ಕೋಡಿ ರೋಡ್ಸ್ ಅವರ ಒಂದು ಫೋಟೋನ ನೀವು ಇಲ್ಲಿ ನೋಡ್ತಾ ಇರಬಹುದು. ಇದರಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ರಾಕ್ ಅವರು ಹಾಕೊಂಡಿದ್ರಲ್ಲ ಕನ್ನಡಕ, ಅದೇ ರೀತಿ ಸಿಮಿಲರ್ ವೇ ಕನ್ನಡಕನು ಕೂಡ ಹಾಕೊಂಡಿದ್ದಾರೆ. ಅಂಡ್ ಅಷ್ಟೇ ಅಲ್ಲ ಗಾಯ್ಸ್, ಇವತ್ತು ನಮ್ಮ ಕೋಡಿ ರೋಡ್ಸ್ ಅವರು ಹಾಕೊಂಡಿದ್ದಂತಹ ರೋಲೆಕ್ಸ್ ವಾಚ್ ನಮ್ಮ ರಾಕ್ ಅವರು ಕೋಡಿ ರೋಡ್ಸ್ ಅವರಿಗೆ ಕೊಟ್ಟಂತಹ ರೋಲೆಕ್ಸ್ ವಾಚ್. ಅಂಡ್ ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ರಾಕ್ ಅವರ ಮೆನ್ಷನ್ ಕೂಡ ಮಾಡಿದ್ದಾರೆ. ಅಂಡ್ ರೂಮರ್ಸ್ ಗಳು ಬರ್ತಾ ಇತ್ತು, ನಾವು ಕೂಡ ಮಾತಾಡಿದ್ವಿ ಇದ್ರ ಬಗ್ಗೆ. ಸಮ್ಮರ್ ಸ್ಲಾಮ್ ಅಲ್ಲಿ ನಮಗೆ ಕೋಡಿ ರೋಡ್ಸ್ ಅವರ ಹೀಲ್ ಟರ್ನ್ ನೋಡೋದಕ್ಕೆ ಸಿಗಬಹುದು ಅಂತ. ಅಂಡ್ ಪ್ರಾಬಬ್ಲಿ ಅದರ ಟೀಸ್ ನ ಡಬ್ಲ್ಯೂ ಅವರು ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ಕೊಟ್ಟಿದೆ. ಅಂಡ್ ಇವತ್ತು ಸ್ಮ್ಯಾಕ್ ಡೌನ್ ನಲ್ಲಿ ಕಂಪ್ಲೀಟ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರು ಹೀಲ್ ರೀತಿನೇ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ರು. ಅಂಡ್ ಜಾನ್ ಸಿನಾ ಅವರು ಬೇಬಿ ಫೇಸ್ ರೀತಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ರು. ಅಂಡ್ ಅಷ್ಟೇ ಅಲ್ಲ ಗಾಯ್ಸ್, ಈಗ ಸಮ್ಮರ್ ಸ್ಲಾಮ್ ಅಲ್ಲಿ ನಮಗೆ ಜಾನ್ ಸಿನಾ ಹಾಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ನಡುವೆ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ಒಂದು ನಾರ್ಮಲ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇಲ್ಲ, ಬದಲಿಗೆ ಸ್ಟ್ರೀಟ್ ಫೈಟ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಆಕ್ಚುಲಿ ನಿನ್ನೆ ರಾತ್ರಿ ಅಪ್ಡೇಟ್ ಬಂದಿತ್ತು, ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ಅಲ್ಲಿ ಒಂದು ಸ್ಟಿಪ್ಯುಲೇಷನ್ ನ ಆಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂತ. ಅಂಡ್ ಸ್ಮ್ಯಾಕ್ ಡೌನ್ ಅಲ್ಲಿ ಅದು ರಿವೀಲ್ ಕೂಡ ಆಗಿದೆ. ಈ ಒಂದು ಮ್ಯಾಚ್ ನಮಗೆ ಸ್ಟ್ರೀಟ್ ಫೈಟ್ ಮ್ಯಾಚ್ ಆಗಿ ನೋಡೋದಕ್ಕೆ ಸಿಗ್ತಾ ಇದೆ. ಔಟ್ ಸೈಡ್ ಇಂಟರ್ಫರೆನ್ಸ್ ಗಳು ಕೂಡ ನೋಡೋದಕ್ಕೆ ಸಿಗಬಹುದು. ಅಂಡ್ ರಾಕ್ ಅವರ ಎಂಟ್ರಿನೂ ಕೂಡ ನಾವೆಲ್ಲರೂ ಕೂಡ ಈ ಒಂದು ಮ್ಯಾಚ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಅಂಡ್ ರಾಕ್ ಅವರ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ, ರಾಕ್ ಅವರು ನಮಗೆ ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರಾ? ಇದು ತುಂಬಾನೇ ದೊಡ್ಡ ಪ್ರಶ್ನೆ. ಸದ್ಯಕ್ಕೆ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ರಾಕ್ ಅವರು ಸಮ್ಮರ್ ಸ್ಲಾಮಿಗೆ ಪ್ಲಾನ್ ಆಗಿಲ್ವಂತೆ. ಬಟ್ ನಮ್ಮ ರಾಕ್ ಅವ್ರನ್ನ ನಾವು ಯಾವತ್ತೂ ಕೂಡ ನಂಬೋದಿಲ್ಲ. ಬರಲ್ಲ ಅನ್ನೋ ಜಾಗದಲ್ಲೇ ರಾಕ್ ಅವರು ಬರ್ತಾರೆ, ಏನೇನೋ ಮಾಡಿ ಡಬ್ಲ್ಯೂ ನ ಹಾಳು ಮಾಡಿ ಕೈ ಬಿಟ್ಟು ಹೋಗ್ಬಿಡ್ತಾರೆ ಅರ್ಧಕ್ಕೆ. ಬಟ್ ಸಮ್ಮರ್ ಸ್ಲಾಮ್ ಅಲ್ಲಿ ಒಂದು ಚಾನ್ಸ್ ಖಂಡಿತವಾಗ್ಲೂ ಕೂಡ ಇದೆ, ರಾಕ್ ಅವರು ಬರಬಹುದು. ಅಂಡ್ ಇಷ್ಟು ವರ್ಷ ರಾಕ್ ಅವರ ಡಿಮ್ಯಾಂಡ್ ಏನಿತ್ತು ಕೋಡಿ ರೋಡ್ಸ್ ಅವರ ಹೀಲ್ ಟರ್ನಿಗೋಸ್ಕರ, ಆ ಒಂದು ಡಿಮ್ಯಾಂಡ್ ನ ಸಮ್ಮರ್ ಸ್ಲಾಮ್ ಅಲ್ಲಿ ರಾಕ್ ಅವರು ಪೂರೈಸಬಹುದು. ಕೋಡಿ ರೋಡ್ಸ್ ಅವರು ಫೈನಲಿ ರಾಕ್ ಅವರ ಆಫರ್ ನ ಅಕ್ಸೆಪ್ಟ್ ಮಾಡಿಕೊಂಡು ರಾಕ್ ಅವರ ಜೊತೆ ಸೇರಬಹುದು. ಅಂಡ್ ಈ ಕಡೆ ಜಾನ್ ಸಿನಾ ಅವರ ಪ್ಯೂರ್ ಬೇಬಿ ಫೇಸ್ ಟರ್ನ್ ನಮಗೆ ನೋಡೋದಕ್ಕೆ ಸಿಗಬಹುದು. ಅಂಡ್ ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ಇದರ ಕ್ಲಿಯರ್ ಇಂಡಿಕೇಶನ್ಸ್ ಗಳು ನೋಡೋದಕ್ಕೆ ಸಿಕ್ತು. ಕಾದ್ ನೋಡೋಣ ಗಾಯ್ಸ್, ಸಮ್ಮರ್ ಸ್ಲಾಮ್ ಅಲ್ಲಿ ಡಬ್ಲ್ಯೂ ಅವರು ಟ್ರಿಗರ್ ನ ಪುಲ್ ಮಾಡ್ತಾರ ಅಂತ. ಸ್ಮ್ಯಾಕ್ ಡೌನ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಟ್ರಿಗರ್ ನ ಪುಲ್ ಮಾಡಿದ್ರು. ಸಮ್ಮರ್ ಸ್ಲಾಮ್ ಅಲ್ಲಿ ಈಗ ಡಬ್ಲ್ಯೂ ಸರದಿ ಡಬ್ಲ್ಯೂ ಅವರು ಫ್ಯಾನ್ಸ್ ಗಳ ಮಾತನ್ನ ಕೇಳ್ತಾರ ಅಂತ ಕಾದ್ ನೋಡ್ಬೇಕು. ನಿಮ್ಗೆ ಅನ್ಸುತ್ತೆ ಗಾಯ್ಸ್, ರಾಕ್ ಅವರು ಬರ್ತಾರ, ಕೋಡಿ ರೋಡ್ಸ್ ಅವರು ರಾಕ್ ಅವರ ಜೊತೆ ಸೇರ್ಕೋತಾರ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.